3 ವರ್ಷಗಳ ಹಿಂದೆ ಶುರುವಾಗಿದ್ದಂತಹ ಚೀನಾ ಮತ್ತು ಭಾರತದ ನಡುವಿನ ಗಡಿ ಯುದ್ಧ ಆಗಾಗ ಸದ್ದು ಮಾಡುವಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರವೇ ಸ್ನೇಹಿತರೆ. ಅದೇ ಕಾರಣಕ್ಕೆ ಭಾರತ ಇಲ್ಲಿ ಶಾಂತಿಯನ್ನು ನೆಲೆಸಬೇಕು ಎನ್ನುವಂತಹ ಕಾರಣಕ್ಕೆ ಇನ್ನಿಲ್ಲದ ಪ್ರಯತ್ನಗಳನ್ನು ಮಾಡಿದ್ದು ನಿಮಗೆ ಗೊತ್ತಿರುವಂತಹ ವಿಚಾರ. ಅದಕ್ಕಾಗಿ 3.5 ವರ್ಷದಲ್ಲಿ 21 ಬಾರಿ ಮಾತುಕತೆಯನ್ನು ನಡೆಸಿದೆ. ಆದರೂ ಕೂಡ ವಿಫಲ ಆಗುವಂಥ ಕೆಲಸ ಆಗ್ತಾ ಇದೆ. ಅದರಲ್ಲೂ ಕೂಡ ಇತ್ತೀಚೆಗೆ 21ನೇ ಸುತ್ತಿನ ಮಾತುಕತೆಯನ್ನು ಮಾಡಿದ್ದು ಚೀನಾ ಇದಕ್ಕೆ ಒಪ್ಪಿಗೆಯನ್ನು ಸೂಚಿಸಿಲ್ಲ. ಅದೇ ಕಾರಣಕ್ಕೆ ಇದೀಗ ಈ ವಿಚಾರ ಹೆಚ್ಚು ಸದ್ದು ಮಾಡ್ತಾ ಇದೆ. ಹೌದು ಸ್ನೇಹಿತರೆ, ಈ ಚೀನಾ ಏನಿದೆ ಇದು ಭಾರತದ ತಾಳ್ಮೆಯನ್ನು ಮತ್ತಷ್ಟು ಪರೀಕ್ಷೆ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದೆ. ಆದರೆ ಅದು ಎಷ್ಟರ ಮಟ್ಟಿಗೆ ಮಾಡುತ್ತೆ, ಅಷ್ಟಕ್ಕೂ ಈ 21ನೇ ಸುತ್ತಿನಲ್ಲಿ ಆದಂತಹ ಮಾತುಕತೆಯಲ್ಲಿ ಏನೆಲ್ಲ ಆಯಿತು, ಚೀನಾ ಏನು ಹೇಳಿತು, ಭಾರತ ಏನು ಹೇಳಿತು, ಈ ಶಾಂತಿ ಒಪ್ಪಂದ ಒಂದು ರೀತಿ ವಿಫಲ ಆಗಲು ಕಾರಣ ಏನು, ಆ ಕುರಿತ ಒಂದು ವಿಶೇಷ ವರದಿ ನಿಮ್ಮ ಮುಂದೆ. ಎಸ್ ಸ್ನೇಹಿತರೆ, LAC ಅಂದರೆ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ನಲ್ಲಿ ಭಾರತ ಮತ್ತು ಚೀನಾದ ಸೇನೆಗಳ ನಡುವೆ ಘರ್ಷಣೆಗಳು ಆಗಾಗ ನಡೆಯುತ್ತಲೇ ಇರ್ತವೆ. ಅದೇ ಕಾರಣಕ್ಕೆ ಕೆಲವೊಂದು ಸೈನಿಕರು ಹುತಾತ್ಮರಾಗಿದ್ದು ಇದೆ. ಅದೇ ಕಾರಣಕ್ಕೆ ಇಲ್ಲಿ ಶಾಂತಿಯನ್ನು ಸ್ಥಾಪಿಸುವ ಸಲುವಾಗಿ ಇಲ್ಲಿಯವರೆಗೂ ಬರೋಬ್ಬರಿ 21 ಸುತ್ತಿನ ಮಾತುಕತೆಗಳು ನಡೆದಿವೆ. ಆದರೂ ಪರಿಹಾರ ಮಾತ್ರ ಇಲ್ಲಿ ಸಿಕ್ಕಿಲ್ಲ. ಇತ್ತೀಚೆಗಷ್ಟೇ ಅಕ್ಟೋಬರ್ 9, 10ರಂದು 20ನೇ ಸುತ್ತಿನ ಮಾತುಕತೆ ನಡೆದಿದ್ದು ನಿಮಗೆ ಗೊತ್ತಿರುವಂಥ ವಿಚಾರ. ಅದಾದ ಮೇಲೆ ಯಾವುದೂ ಸರಿ ಹೋಗದ ಕಾರಣ ಇದೀಗ 21ನೇ ಸುತ್ತಿನ ಮಾತುಕತೆಯನ್ನು ನಡೆಸಿದೆ. ಆದರೂ ಕೂಡ ಇಲ್ಲಿ ಏನಾಗಿದೆ ಎನ್ನುವಂತಹದ್ದು ನೋಡೋದಾದರೆ ಮತ್ತೆ ವಿಫಲ ಆಗಿದೆ. ಹಾಗಾದರೆ ಈ ಮಾತುಕತೆಯಲ್ಲಿ ಆಗಿದ್ದೇನು? ಅದಕ್ಕೂ ಮುಂಚೆ ನಿಮಗೆ ಚೀನಾದ ಅಸಲಿ ಮುಖವನ್ನೊಮ್ಮೆ ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಎಸ್ ಸ್ನೇಹಿತರೆ, ಚೀನಾ ಅಂದರೆ ಕಿರಿಕ್, ಕಿರಿಕ್ ಅಂದರೆ ಚೀನಾ. ಚೀನಾಕ್ಕೆ ಕಿರಿಕ್ ಅಂದರೆ ಅದೆಲ್ಲಿಲ್ಲದ ಇಷ್ಟನೋ ಏನೋ ಗೊತ್ತಿಲ್ಲ. ಅದೇ ಕಾರಣಕ್ಕೆ ತನ್ನ ಸುತ್ತಮುತ್ತಲಿರುವಂತಹ ಎಲ್ಲ ರಾಷ್ಟ್ರಗಳೊಂದಿಗೆ ಕಿರಿಕ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ. ನಿಮಗೆ ಗೊತ್ತಿರಲಿ, ಯಾವ ದೇಶವು ಇಡೀ ವಿಶ್ವದಲ್ಲಿ ಯಾವ ದೇಶವು ಚೀನಾ ಹೊಂದಿರುವಂತಹ ಅಂದರೆ ವಿರೋಧವನ್ನು ಕಟ್ಟಿಕೊಂಡಿರುವಂತಹ ಅಷ್ಟು ದೇಶಗಳನ್ನು ಬೇರೆ ಯಾವ ದೇಶವೂ ಕಟ್ಟಿಕೊಂಡಿಲ್ಲ. ನಿಮಗೆ ಗೊತ್ತಿರಲಿ, ಒಂದು ಮಾಹಿತಿಯ ಪ್ರಕಾರ ಚೀನಾ ಇಲ್ಲಿಯವರೆಗೂ 23 ದೇಶಗಳೊಂದಿಗೆ ಒಂದು ರೀತಿ ವಿವಾದವನ್ನು ಹೊಂದಿದೆ. ಅದರಲ್ಲೂ ಕೂಡ ಏಷ್ಯಾದ ಬಹುತೇಕ ರಾಷ್ಟ್ರಗಳೊಂದಿಗೆ ಈ ದ್ವೇಷವನ್ನು ಕಟ್ಟುವಂತಹ ಕೆಲಸವನ್ನು ಮಾಡ್ತಿದೆ. ಅದರಲ್ಲೂ ಕೂಡ ಭಾರತ, ರಷ್ಯಾ ಮತ್ತು ಜಪಾನ್ ಇವೇ ಏಷ್ಯಾದಲ್ಲಿ ಇರುವಂತಹ ಬಲಿಷ್ಠ ರಾಷ್ಟ್ರಗಳು. ಈ 3 ರಾಷ್ಟ್ರಗಳನ್ನು ಧಿಕ್ಕರಿಸಿ ಏಷ್ಯಾದಲ್ಲೇ ನಾನೇ ದೊಡ್ಡವನಾಗಬೇಕೆನ್ನುವಂತಹ ಅಪಅಪಿಯಿಂದ ಇನ್ನಿಲ್ಲದ ಕೆಲಸವನ್ನು ಮಾಡ್ತಾ ಇದೆ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಈ ಚೀನಾ ಏನಿದೆ ಇದರ ಮೊದಲ ಟಾರ್ಗೆಟ್ ಏನಪ್ಪ ಅಂದರೆ ಅದುವೇ ದುರ್ಬಲ ರಾಷ್ಟ್ರಗಳು. ಹೌದು, ಚೀನಾ ಸದಾ ದುರ್ಬಲ ರಾಷ್ಟ್ರಗಳನ್ನು ಟಾರ್ಗೆಟ್ ಮಾಡಿ ತನ್ನ ಭೂ ವಿಸ್ತಾರವನ್ನು ಹೆಚ್ಚಿಸಿಕೊಳ್ಳುವಂಥ ಕೆಲಸವನ್ನು ಮಾಡ್ತಿದೆ. ಇದಕ್ಕೆ ಉತ್ತಮ ಉದಾಹರಣೆ ಅಂದರೆ ಪುಟ್ಟ ದೇಶವಾದ ಭೂತಾನ್ ಪ್ರದೇಶವನ್ನು ಆಕ್ರಮಿಸಿಕೊಳ್ಳಲು ಮುಂದಾಗಿದ್ದೆ. ಇದರಂತೆ ಕೊರಿಯಾ, ಫಿಲಿಪೈನ್ಸ್, ವಿಯೆಟ್ನಾಂ, ಮಲೇಷ್ಯಾದಂಥ ರಾಷ್ಟ್ರಗಳನ್ನು ಈ ಡ್ರ್ಯಾಗನ್ ಟಾರ್ಗೆಟ್ ಮಾಡಿ ಆ ಪುಟ್ಟ ರಾಷ್ಟ್ರಗಳ ಆಕ್ರಮಣಕ್ಕೆ ಮುಂದಾಗಿರುವಂಥದ್ದು ನಿಮಗೆ ಗೊತ್ತಿರುವಂಥ ವಿಚಾರ. ಈ ಕಾರಣಕ್ಕಾಗಿಯೇ ಭೂತಾನ್ ಭಾರತದ ಪರ ಬ್ಯಾಟಿಂಗ್ ಬೀಸುವಂಥ ಕೆಲಸವನ್ನು ಮಾಡ್ತಾ ಇದೆ. ಇನ್ನು ಸ್ನೇಹಿತರೆ, ಟೋಟಲ್ 23 ದೇಶಗಳೊಂದಿಗೆ ಇದು ವಿವಾದವನ್ನು ಹೊಂದಿದೆ. ಇನ್ನು ಡ್ರ್ಯಾಗನ್ ಬರೋಬ್ಬರಿ 13 ದೇಶಗಳೊಂದಿಗೆ ಗಡಿಯನ್ನು ಹೊಂದಿದೆ. ಆದರೆ 23 ದೇಶಗಳೊಂದಿಗೆ ಕಿರಿಕನ್ನು ತೆಗೆದಿದೆ. ಇದರಲ್ಲಿ 13 ಮಾತ್ರ ಗಡಿ. ಅಂದರೆ ನಿಮಗೆ ಸ್ನೇಹಿತರ ಕ್ಲಿಯರಾಗಿ ಹೇಳೋದಾದರೆ ಟೋಟಲ್ 23 ದೇಶಗಳೊಂದಿಗೆ ವಿವಾದವನ್ನು ಹೊಂದಿದ್ರು ಕೂಡ ಅದರಲ್ಲಿ 13 ದೇಶಗಳೇನಿದೆ ಅವುಗಳು ಮಾತ್ರ ಗಡಿಯನ್ನು ಹೊಂದಿವೆ. ಗಡಿಯಿಂದ ವಿವಾದ ಇದೆ ಅಂತ ಹೇಳ್ಬೋದು. 6 ದೇಶಗಳೊಂದಿಗೆ ಜಲಗಡಿ ಇದೆ. ಆದರೆ ಇನ್ನು ಉಳಿದಂತಹ 4 ದೇಶಗಳಿವೆ, ಯಾವುದೇ ಗಡಿಯನ್ನು ಹೊಂದಿಲ್ದಿರೂ ಕೂಡ ಖ್ಯಾತೆಯನ್ನು ಮಾಡುವಂಥ ಕೆಲಸವನ್ನು ಚೀನಾ ಮಾಡ್ತಿದೆ. ಇನ್ನು ಇದೀಗ ಚೀನಾ ಭಾರತವನ್ನು ಕೂಡ ಟಾರ್ಗೆಟ್ ಮಾಡ ಹೊರಟಿದೆ. ಎಸ್ ಸ್ನೇಹಿತರೆ, LAC ಏನಿದೆ, ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಏನಿದೆ, ಅಲ್ಲಿ ಭಾರತವನ್ನು ಆಗಾಗ ಕೆಣಕುವಂಥ ಕೆಲಸವನ್ನು ಮಾಡ್ತಿದೆ. ನಿಮಗೆ ಗೊತ್ತಿರಬಹುದು, ಈ ಹಿಂದೆ ಭಾರತ ಮತ್ತು ಚೀನಾದ ನಡುವಿನ ಯುದ್ಧ 3ನೇ ಮಹಾಯುದ್ಧಕ್ಕೆ ನಾಂದಿ ಆಗುತ್ತೆ ಎನ್ನುವಂಥ ಮಾತುಗಳನ್ನು ಹೇಳಿದ್ದು ಕೂಡ ನಿಮಗೆ ಗೊತ್ತಿರುವಂಥ ವಿಚಾರ. ಅದೆಲ್ಲವೂ ಆದರೂ ಕೂಡ ಭಾರತ ಎಲ್ಲವನ್ನ ಸಹಿಸಿಕೊಂಡು ಬರ್ತಾ ಇದೆ. ಅದಕ್ಕೆ ಕಾರಣ ಏನಂದರೆ ಈ ಹಿಂದೆ ಭಾರತದ ವಿರುದ್ಧ ಗೆದ್ದಿದ್ದೇನೆ ಎನ್ನುವಂತಹ ಅಹಂ ಇರಬಹುದು, ಇನ್ನು ಸಣ್ಣ ಪುಟ್ಟ ರಾಷ್ಟ್ರಗಳ ವಿರುದ್ಧ ಗೆದ್ದಿರುವಂತಹ ಒಂದು ಹುಮ್ಮಸ್ಸಿರಬಹುದು. ಭಾರತದ ಮೇಲೆ ಅದೇ ಕಾರಣಕ್ಕೆ ಪದೇ ಪದೇ ಕಾಲ್ ಕೆರೆದು ಖ್ಯಾತೆಯನ್ನು ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದೆ. ಆದರೆ ಭಾರತ ಮಾತ್ರ ಇದಂತಹ ಕೆಲಸಕ್ಕೆ ಮುಂದಾಗ್ತಾ ಇಲ್ಲ. ಸದಾ ಶಾಂತಿಯನ್ನೇ ಬಯಸುವಂಥ ಭಾರತ 21 ಬಾರಿ ಶಾಂತಿ ವ್ಯವಸ್ಥೆಗಾಗಿ ಮಾತುಕತೆಯನ್ನು ಮಾಡಿರುವಂಥದ್ದು ನಿಮಗೆ ಗೊತ್ತಿರುವಂಥ ವಿಚಾರ. ಇನ್ನು ಸ್ನೇಹಿತರೆ, ಸುಚುಲ್ ಮಾಲ್ಡೋ ಗಡಿಯಲ್ಲಿ ಸಂಧಿಸುವ ಸ್ಥಳದಲ್ಲಿ 21ನೇ ಸುತ್ತಿನ ಭಾರತ ಮತ್ತು ಚೀನಾ ಕ್ರಾಪ್ಸ್ ಕಮಾಂಡರ್ ಮಟ್ಟದ
ಸಭೆ ಫೆಬ್ರವರಿ 19ರಂದು ನಡೆಯಿತು ಎಂದು ಅಲ್ಲಿನ ಸಚಿವಾಲಯ ಹೇಳಿದೆ. ಸ್ನೇಹ ಮತ್ತು ಸೌಹಾರ್ದತೆಯ ವಾತಾವರಣದಲ್ಲಿ ನಡೆದ ಮಾತುಕತೆಯಲ್ಲಿ ಎರಡು ಕಡೆಯವರು ತಮ್ಮ ದೃಷ್ಟಿಕೋನವನ್ನು ಹಂಚಿಕೊಂಡಿದ್ದಾರೆ. ಅಂದ್ರೆ ಭಾರತ ಏನು ಹೇಳಬೇಕೋ ಅದನ್ನು ಹೇಳಿದೆ, ಚೀನಾ ಏನು ಹೇಳಬೇಕೋ ಅದನ್ನು ಕೂಡ ಹೇಳಿದೆ. ಸೇನೆ ಮತ್ತು ರಾಜತಾಂತ್ರಿಕ ಕಾರ್ಯವಿಧಾನಗಳ ಮೂಲಕ ಮಾತುಕತೆಯನ್ನು ಮುಂದುವರಿಸಿಕೊಂಡು ಹೋಗಲು ಗಡಿಯಲ್ಲಿ ಶಾಂತಿ ಮತ್ತು ನೆಮ್ಮದಿಯನ್ನು ಕಾಯಲು ಉಭಯ ತಂಡಗಳು ಬದ್ಧರಾಗಿದ್ದಾರೆ. ಆದರೆ ಗಡಿ ಪ್ರದೇಶ ಏನಿದೆ ಅಲ್ಲಿ ಇರುವಂತಹ ಸೇನೆಯನ್ನು ವಾಪಸ್ ತೆಗೆದುಕೊಳ್ಳೋದು, ಅಂದರೆ ಅಗತ್ಯವಾದ ಸ್ಥಳವನ್ನು ಬಿಟ್ಟು ಉಳಿದೆಲ್ಲ ಕಡೆ ತೆಗೆದುಕೊಳ್ಳುವಂಥದ್ದು. ಆದರೆ ಸಂಪೂರ್ಣ ಶಾಂತಿಗೆ ಒಂದು ರೀತಿ ಒಪ್ಪಂದಕ್ಕೆ ಇಬ್ಬರು ಅಂದರೆ ಎರಡೂ ದೇಶಗಳು ಒಪ್ಪಿಲ್ಲ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ಒಟ್ಟಾರೆಯಾಗಿ ಹೇಳೋದಾದರೆ ಭಾರತ ಮತ್ತೆ 21ನೇ ಸುತ್ತಿನ ಮಾತುಕತೆಗೆ ಹೋಗಿತ್ತು. ಅಲ್ಲಿ ಏನು ಈ ಸೇನೆ ಪಡೆಗಳ ನಡುವಿನ ವಿವಾದ ಏನಿದೆ ಅದನ್ನು ಬಗೆಹರಿಸಿಕೊಳ್ಳುವಂತಹ ಉತ್ಸುಕತೆಯಿಂದ ಹೋಗಿತ್ತು. ಆದರೆ ಚೀನಾ ಮತ್ತೆ ಅದು ತನ್ನದೇ ಆದ ಖ್ಯಾತೆಯನ್ನು ತೆಗೆದಿದೆ. ಮತ್ತೆ ಅದಕ್ಕೆ ಒಪ್ಪಿಗೆಯನ್ನು ಕೊಡದೆ ಮತ್ತೆ ಆ ಮಾತುಕತೆಯನ್ನು ವಿಫಲ ಮಾಡುವಂತೆ ಮಾಡಿದೆ. ಒಟ್ಟಿನಲ್ಲಿ ಸ್ನೇಹಿತರೆ, ಭಾರತದ ತಾಳ್ಮೆಯನ್ನು ಮತ್ತಷ್ಟು ಪರೀಕ್ಷಿಸುವಂಥ ಕೆಲಸವನ್ನು ಮಾಡ್ತಾ ಇದೆ. ಒಟ್ಟಿನಲ್ಲಿ ಭಾರತದ ಬಗ್ಗೆ ಚೀನಾ ಏನು ಅಂದ್ಕೊಂಡಿದೆಯೋ ಆ ರೀತಿ ಭಾರತ ಇಲ್ಲ. 1950 ಏನಿದೆ ಆಗ ಇದ್ದಂತಹ ಭಾರತವೇ ಬೇರೆ, ಈಗ ಇರುವಂತಹ ಭಾರತವೇ ಬೇರೆ. ಅದನ್ನು ಚೀನಾ ಅರ್ಥ ಮಾಡ್ಕೋಬಹುದು ಅಥವಾ ಅರ್ಥ ಮಾಡಿಕೊಳ್ಳಲೇಬೇಕು. ಯಾಕಂದರೆ ತಾಳ್ಮೆಗೂ ಒಂದು ಮಿತಿ ಅನ್ನೋದಿರುತ್ತಲ್ವ. ಇಂತಹದ್ದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲೈನ್ ಟಿವಿ ಕನ್ನಡ.